ಸರ್ ಈಗ BBMP ಮತ್ತೆ BWSSB ಹೇಳ್ತಾ ಇದೆ ಈ 110 ಹಳ್ಳಿಗೆ ನಮ್ದು ಮೊದಲ ಆದ್ಯತೆ, ಯಾಕಂದ್ರೆ ಕಾವೇರಿ ಕನೆಕ್ಷನ್ ಇಲ್ಲ, 5ನೇ ಹಂತದ ಕಾಮಗಾರಿ ಮುಗಿಬೇಕು, ಅದು ಏಪ್ರಿಲ್ ಅಲ್ಲಿ ಬರುತ್ತೆ ಅಂತ ಇದ್ದಾರೆ. ಆದ್ರೆ ನಿಮಗೀಗ ರಿಯಲ್ ಆಗಿ ಅವ್ರು ನೀರು ಸಪ್ಲೈ ಮಾಡ್ತಾ ಇದಾರ ಅಂತ ಟ್ಯಾಂಕರ್ ಮೂಲಕ ಯಾವುದೇ ಥರದ ನೀರು ಸರಬರಾಜಿಲ್ಲ. ಈ ಅಧಿಕಾರಿಗಳು ಕೆಲವರು ಇಲ್ಲಿನ ಕೆಲವರು ಪ್ರಮುಖರು ಅವರವ್ರ ಸ್ವಾರ್ಥಕ್ಕೆ ಅವರು ಉಪಯೋಗಿಸ್ಕೊತಾ ಇದ್ದಾರೆ. ಅವ್ರು ಬೇಕಾದವ್ರ ನೀರು ಇಲ್ದಿದ್ರೆ ಇಲ್ಲ, ಟ್ಯಾಂಕರ್ ನೀರು ಹೊಡಿಸಿದೀನಿ ಅಂತ ಹೇಳ್ತಾ ಇದಾರಲ್ಲ. ಇಲ್ಲಿ ಇದು ಪ್ರಕಾಶ್ ಲೇಔಟ್ ಆಗಿರಲಿ, ಅಕ್ಕಪಕ್ಕ ಆಗಲಿ, ಯಾರಾದ್ರೂ ಒಂದು ಲೋಡ್ ಏನಾದ್ರು ಹೊಡಿಸಿದಾರ ಕೇಳಲಿ, ಅದನ್ನು ಅಧಿಕಾರಿಗಳೇ ಹೇಳ್ಬೇಕು. ಯಾಕಂದ್ರೆ ಅದ್ರ ಬಗ್ಗೆ 1200 1300 ರೂಪಾಯಿ ಒಂದು ಟ್ಯಾಂಕರ್ ನೀರು ದುಡ್ಡು ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಾವು 800 ರೂಪಾಯಿ ಕೊಟ್ಟು 800 ರೂಪಾಯಿಗೆ ನೀರು ಹೊಡಿತಿದ್ದಾರೆ. ಅದು ಏನು 3-4 ದಿನಕ್ಕೆ ಮೊದಲು ಹೇಳಬೇಕು. ಒಂದು, ಇಲ್ಲಿನ ಜನಪ್ರತಿನಿಧಿಯಾಗಿ ಗೆದ್ದಂಥರ ಶಾಸಕರಿಗೆ ಮೂರ್ಖತನದ ಶಾಸಕ ಅವನು ಅರವಿಂದ ನಿಂಬಾವಳಿ. ಅವನಿಗೆ ಫಸ್ಟು ಬುದ್ಧಿ ಇಲ್ಲ. ಫಸ್ಟ್ 3 ಬಾರಿ ಗೆದ್ದಂಥ ನಿಂಬಾವಳಿ ಅವ್ರಿಗೆ ಮೂರ್ಖತನ. ಇಲ್ಲಿಂದ ಕೋಲಾರ ತೊಗೊಂಡೋಗಿರ್ಬೋದು ನೀರು, ಆ ಕೆರೆಗಳು ತುಂಬಿಸ್ಬೋದು ನೀರು. ಆ ಕೆರೆಗಳು ತುಂಬಿಸಿರೋಂಥ ಕಡೆಯಲ್ಲಿ 250-300 ಅಡಿಗೆ ನೀರಿದ್ದಾವೆ. ಈ ಮೂರ್ಖರನ್ನ ಶಾಸಕ ಇಲ್ಲಿ ಪಕ್ಕದಲ್ಲಿರೋ ಕೆರೆಗಳಿಗೆ ನೀರು ತುಂಬಿಸಿಲ್ಲ. ಆ ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಮಗೆ ಸ್ವಲ್ಪನಾದ್ರು ನೀರು ಸಿಕ್ತಿತ್ತು. ಇಲ್ಲಿ ಸುಮಾರು ಒಂದು 10 ಕೆರೆಗಳಿದ್ದಾವೆ. 10 ಕೆರೆಗಳು ನೀರು ತುಂಬಿಸಿ ಯಾಕೆ ಇಲ್ಲಿಂದ 100 ಕಿಲೋಮೀಟರ್ ಎತ್ಕೊಂಡು ಹೋಗ್ಬೋದು. ಪಕ್ಕದಲ್ಲಿ 2 ಕಿಲೋಮೀಟರ್ ನೀರು ತುಂಬಿಸೋಕ್ಕಾಗಿಲ್ವಾ ಇವ್ರಿಗೆ? ಗೊತ್ತಿಲ್ವಾ? ಪರಿಜ್ಞಾನ ಇಲ್ವಾ? ನಿದ್ದೆಯಿಂದ ಎದ್ದು ಅದನ್ನು ಈಗಲಾದ್ರೂ ಮತ್ತೆ ಕೆಲಸ ಮಾಡಿಸ್ಲಿ. ಹಿಂದಿನ ಸರ್ಕಾರದಲ್ಲಿ CM ಆಗಿದ್ದಾಗ ಸಿದ್ದರಾಮಯ್ಯ 1886 ಕೋಟಿ ರೂಪಾಯಿ ಕೊಟ್ಟು UGD ಮತ್ತು ಕಾವೇರಿ ಪೈಪ್ಲೈನ್ ಹಾಕ್ಸಿದ್ರು. ಇವರು ಏನಾದರೂ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಯಾವಾಗಲೂ ನಮ್ಮ ಕಾವೇರಿ ನೀರು ಕೊಡ್ಬೋದಾಗಿತ್ತು. ಇವರು ಹಾಕೋರು, ಅವ್ರು ಬಂದರು, ಅವ್ರ ಸರ್ಕಾರ ಬಂತು ಮಾಡಿದ್ರು. ನಮಗೆ ಯಾಕೆ ನಾವು ನಿದ್ದೆಯಲ್ಲಿದ್ದಾರೆ ಹೊರತು ಇಲ್ಲಿ ಜನರ ಕಷ್ಟ ಸುಖ ಕೇಳೋಷ್ಟು ಮಟ್ಟದಲ್ಲಿ ಇವರು ಇಲ್ಲ. ಅದು ಇದ್ದಿದ್ರೆ ಕಾವೇರಿ ನೀರು ಯಾವಾಗಲೂ ನಮ್ಗೆ ಬರ್ತಿತ್ತು, ಇಲ್ಲಿ ಸಮಸ್ಯೆ ಬರ್ತಿರ್ಲಿಲ್ಲ. ವಾಸುದೇವ್ ಅಂತ ಬರ್ತರು. ಮೇಡಮ್, ಈಗ ನೀವು ಮೊದಲು ಮನೆ ಖರ್ಚೆಲ್ಲ ನಿರ್ವಹಣೆ ಮಾಡಬೇಕಿತ್ತು, ಹಣಕಾಸಿದ ಯೋಚನೆ ಮಾಡ್ಬೇಕು. ಈಗ ನೀರು ಎಷ್ಟು ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದೆ. ಏನೇ ನೀರು ಅನ್ನೋದು ಇವ್ರು ಎಲ್ಲರೂ ಹೇಳ್ತಾರೆ ಸರ್, 2-3 ದಿನಕ್ಕೆ ಮುಂಚೆ ನಾವು ಹೇಳಬೇಕು ಅಂತ. ಮೇಯ್ನು ವರ್ತೂರಲ್ಲಿ ಎಲ್ಲೂ ಅಪಾರ್ಟ್ಮೆಂಟ್ ಇಲ್ಲ, ಗುಂಜೂರು ಆ ಕಡೆ ಬರೀ ಅವ್ರ ಅಪಾರ್ಟ್ಮೆಂಟ್ಗೆ ಅಷ್ಟೇ ಹೊಡೆಯೋದು ನೀರು. ನಾವು ಕೇಳಬೇಕಂದ್ರೆ 3 ಡೇಸ್ ಮುಂಚೆ ಹೇಳಬೇಕು, ನಾವು ಇನ್ನೂ ಇದ್ದಂಗ್ಲೇ ನೀರು ಹೇಳಬೇಕು. ಅಪಾರ್ಟ್ಮೆಂಟಲ್ಲಿ ಇರೋರು ಮಾತ್ರ ಜನಗಳು, ನಾವು ಜನಗಳೇ ಅಲ್ಲ, ನಮ್ಗೆ ಹೊಡೆಯೋದೇ ಇಲ್ಲ ಅವ್ರ ನೀರು. ಎಷ್ಟಂದ್ರೆ ನಾವು ತುಂಬ ಸಫರ್ ಆಗ್ತೀವಿ. ಎಷ್ಟು 800-900 ಅವ್ರಿಗೆಲ್ಲ ಅದೇ ಇಷ್ಟು ಆರಾಮಾಗಿ ಹೊಡಿತಾರೆ ನೀರು. ನಮ್ಗಾದ್ರೆ ನೀರೇ ಬಿಡಲ್ಲ, ಅವರು ಬಿಡೋದು ಇಲ್ಲ, ಟ್ಯಾಂಕರ್ ಬರೋದು ಇಲ್ಲ. ನೀರೇ ಇಲ್ಲ ಮೇಡಮ್, ನೀರೇ ಇಲ್ಲ, ಬೋರಲ್ಲೇ ನೀರಿಲ್ಲ. ನೀವು ನಮ್ಗೆ ಫೋನೇ ಮಾಡಬೇಡಿ, ಫೋನ್ ಮಾಡ್ರು ಯಾರು ಫೋನು ಪಿಕ್ ಮಾಡಲ್ಲ. ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತೀವಿ ಅಂತ, ಅವಾಗೂ ನಮ್ಗೆ ನೀರುಗಳು ಸಿಗಲ್ಲ. ನೀರೇ ಹೊಡಿಯಲ್ಲ ನಮಗೆ. ನಾವು ಇವಾಗ ನೀರು ಎಷ್ಟು ಕಮ್ಮಿ ಬಳಸ್ತಿದ್ದೀವಿ ಅಂದರೆ ನಮಗೆ ಗೊತ್ತದು ಇಷ್ಟು ಕಷ್ಟ ಅಂತ. ನೀರು ಎಷ್ಟು ಕಮ್ಮಿ ಬಳಸಬೇಕು ನಮಗೆ ಗೊತ್ತಿದೆ, ನಮ್ಗೆ ಅದು ಬೇಸಿಕ್ ನಾಲೆಜ್ ನಮಗಿದೆ. ನೀರೇ ಹೊಡಿಯಲ್ಲ. ಅದೇ ಕಾವೇರಿ ಪೈಪ್ ಹಾಕಿ 2.5 ವರ್ಷ ಆಯಿತು. ಅದು ಆದರೆ ಕಲೆಕ್ಷನ್ ಕೊಟ್ಟೇ ಇಲ್ಲ. ನಮ್ಮದು ಮನೆಯಲ್ಲ ಹತ್ರ ಬಂದು ನಿಟ್ಟಿದೆ ಅಷ್ಟೇ, ಪೈಪ್ ಮಾತ್ರ ಇರೋದು. ಅದು ಎಲ್ಲ ಬೇರೆ ನೀರುಗಳೇ ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ ನೀರಿಗೆ ಸರ್. ತುಂಬ ನೀರಿನ ಅಭಾವ ಇದೆ. ನಾವೇ ಲೇಔಟ್ ಮಾಲೀಕ, ನಾನು ಲೀಗಲ್ ಓನರ್ ನಾನಾಗಿದ್ದೀನಿ ಲೇಔಟಲ್ಲಿ. 15 ವರ್ಷದಿಂದ ನಾವು ನೀರು ನೋಡಲಿಲ್ಲ. ನಾನೊಂದು 2 ಬೋರ್ವೆಲ್ ಹಾಕಿದ್ದಾಗ ನಾನು ಸಾರ್ವಜನಿಕವಾಗಿ ಕೊಟ್ಟಿದ್ದೀನಿ. ನಾನು ಅದು ಕೂಡ ಡ್ರೈ ಆಯಿತು. ಮೊನ್ನೆ ಕೂಡ ನಾವು ಸ್ಪಾನ್ಸರ್ ಕರ್ಕೊಂಡ್ಬಂದು ನಾನು ಬೋರ್ವೆಲ್ ಡ್ರಿಲ್ ಮಾಡಿ ನೀರು ಒಂದು 3 ತಿಂಗಳು ಯಥೇಚ್ಛವಾಗಿ ನೀರು ಬಂತು. ಆಮೇಲೆ ನಿಂತೋಯ್ತು. ಆಮೇಲೆ ಮತ್ತೆ ಡ್ರಿಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಭಾಳಷ್ಟು ಮೆಮೊರಂಡಮ್ ಕೊಟ್ಟಿದ್ದಾರೆ. ಇಂಜಿನಿಯರ್ ಭಾಳ ಸತಿ ನೋಡಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳೆಲ್ಲ. ಆದರೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು 15 ವರ್ಷದಿಂದ ನಮ್ಮ BBMP ಲಿಮಿಟಲ್ಲಿ ಇದ್ರೂ ಕೂಡ ನಮ್ಮ ರೋಡ್ ಹಾಕ್ಲಿಲ್ಲ. ಇನ್ನು ಕೆಲವು ಬೀದಿಗಳಲ್ಲಿ ನಾವು 15 ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇಲ್ವಾ? ಇಲ್ಲಿ ವಾರ್ಡ್ ಕಮಿಟಿ ಮೀಟಿಂಗ್ ಮಾಡಬೇಕು. ಇಲ್ಲಿ ಪಕ್ಷದ ಪರವಾಗಿ ಮಾಡ್ತಾರೋ ಹೊರತು ಮೀಟಿಂಗು ಸಾರ್ವಜನಿಕವಾಗಿ 15 ವರ್ಷದಿಂದ ನಮ್ಮ ಸ್ಥಳೀಯ ಶಾಸಕರು ಯಾವುದೇ ಸ್ಪಂದನೆ ಮಾಡಲಿ. ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ಪಕ್ಷ ಆಗಿರಲಿ, ಟ್ಯಾಕ್ಸ್ ಪೇಯರ್ಸ್ ಬೇರೆ, ರಾಜಕಾರಣ ಬೇರೆ. ಇನ್ನೂ ನೋಡಿ 15 ವರ್ಷ ನಮ್ಗೆ ಆಗಲಿ. ಅದಕ್ಕೋಸ್ಕರ ನಮ್ಮ BBMP ಬೇಕು. ನಮ್ಮ ಪಂಚಾಯತಿ ಲಿಮಿಟ್ಸ್ ಇದ್ದಾಗ ನಮ್ಮ ಬ್ರದರೇ ಚೇರ್ಮನ್ ಆಗಿದ್ದರು. 24 ಅವರ್ಸ್ ನಾವು ವಾಟರ್ ಕೊಟ್ಟಿದ್ದೀವಿ. ನಾವು ನೆಮ್ಮದಿಯಾಗಿದ್ದೀವಿ. ಜನ ಬಯಸ್ತಿದ್ದಾರೆ, ಹಳೆ ಪಂಚಾಯತಿ ಕಾಲನೇ ಚೆನ್ನಾಗಿತ್ತು, ಈ ನಗರಸಭೆ ಬಂದು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ರೂಲ್ಸ್ ರೆಗ್ಯುಲೇಷನ್ಸ್ ಕೇಳ್ತಾರೆ. ಬಂದು ಒಂದು ಮನೆ ಕಟ್ಟೋಕ್ಕಾಗಲ್ಲ, ನೀರು ಕೊಡಲ್ಲ. ಮನೆ ಕಟ್ಟೋಕ್ಕೆ ಅಬ್ಜೆಕ್ಷನ್ ಇದೆ ಸರ್, ನೀರು ಕೊಡೋಕ್ಕೆ ಆಗಲ್ಲ ಇವ್ರ ಕೈಲಿ. ಅದನ್ನು ಕೇಳೋಕ್ಕಲ್ಲ ಅಧಿಕಾರಿಗಳು. ಭಾಳಷ್ಟು ನೋವುಗಳು ಅನುಭವಿಸ್ತಾ ಇದ್ದೀವಿ. ಯಾವುದಕ್ಕೋಸ್ಕರ BBMPಗೆ ಹೋದ್ವಾ? ನಮ್ಮ ಪಂಚಾಯತಿ ಲಿಮಿಟ್ಸ್ ಏನಿತ್ತು ಅದರಲ್ಲಿ ಮೂವ್ ಆಗಿದ್ರೆ ಭಾಳ ಅನುಕೂಲ ಇತ್ತು ಅನ್ನೋದು. ಭಾಳ ಈಗ 750 ರೂಪಾಯಿ ಇದಾಗಿದೆ ಸರ್ ನೀರಿಂದು. ನಾನು ಕೆಲವು ಬೇಕಾದಷ್ಟು ಮನೆಗಳಿದ್ದಾವೆ. 18,000 ರೂಪಾಯಿ ವಾಟರ್ ಬಿಲ್ ಕಟ್ತಾ ಇದ್ದೀನಿ ನಾನು. ಟ್ಯಾಕ್ಸ್ ಏನು ಕಟ್ಟಬೇಕು ನಾವು? 18,000 ರೂಪಾಯಿ ಬಿಲ್ ಕಟ್ಟಬೇಕಾರೆ ದಯವಿಟ್ಟು ಭಾಳ ಕಣ್ಣೀರಿದೆ ಸರ್. ಇನ್ನೆಲ್ಲ ಮನೇಲಿ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಸರ್. ನಾವೇನಾದ್ರು ಮೀಟ್ರ್ಗಳು ಹಾಕಿದ್ರೆ ಯಾರು ಉಳಿಯಲ್ಲ. ನಾವು ಮಾಲೀಕರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಮಗೆಲ್ಲ ವಿದ್ಯಾಭ್ಯಾಸ ಕಡಿಮೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ನಾವು ಹೋಗ್ಬೇಕಾಗತ್ತೆ. ಮನೇಲಿ ಖಾಲಿ ಮಾಡ್ಕೊಂಡು ಹೋಗ್ತಾ ಒತ್ತಡ ಹಾಕಿದ್ರೆ ಏನಾಗುತ್ತೆ? ಅರ್ಧ ಮುಕ್ಕಾಲು ನೀರು ಇದಕ್ಕೆ ಹೋಗುತ್ತೆ, ಕರೆಂಟಿಗೆ, ನೀರಿಗೆ ಹೋಗುತ್ತೆ.
ಒಂದ್ ತಿಂಗಳಲ್ಲಿ ಮನೆ ಖಾಲಿ ಮಾಡೋದು ಜಾಸ್ತಿ ಆಗಿದೆ ಹೆಂಗೆ ಸರ್ ಬಾಡಿಗೆ? ಇಲ್ಲಿ ಈಗ ಸ್ಟಾರ್ಟ್ ಆಗಿದೆ ಸರ್, ಈಗ ಸ್ಟಾರ್ಟ್ ಆಗಿದೆ. ಜನ ಕೊರೋನಾದಲ್ಲಿ ಏಟ್ ಪಟ್ಟಿದ್ದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ನಾವು ಕಾಸು ಕೊಟ್ಟು ನೀರು ಓಡಿಸೋ ಪರಿಸ್ಥಿತಿಯಲ್ಲಿ ಆ ಮಾಲೀಕರಿಲ್ಲ ಸರ್, ಬಹಳ ಕಷ್ಟ ಆಗುತ್ತೆ. ಬಂದಿದ್ದಾರೆ ನೋಡಿದ್ದಾರೆ. ನಾವು ಫೋನ್ಗಳು ಮಾಡ್ತಾ ಇರ್ತೀವಿ, 15 ದಿವಸ ಕಾಯಿರಿ 20 ದಿವಸ ಕಾಯಿರಿ ಅಂತಾರೆ. ತಿಂಗಳುಗಳಾಗೋಯ್ತು. ಬೋರ್ ಒಂದು ಹಾಕ್ಸಿದ್ರು, ಅದರಲ್ಲಿ ನೀರು ಸಿಕ್ಲಿಲ್ಲ. ಅದೇ ಲಾಸ್ಟ್ ಅವ್ರಿಗೆ ಟಾರ್ಗೆಟ್ ಆಗೋಯ್ತು. ಪ್ರಕಾಶ್ ಲೇಔಟಲ್ಲಿ ಬೋರ್ ಹಾಕಿದ್ರೆ ನೀರೇ ಸಿಕ್ಕೋಲ್ಲ, ಬೇಡ ಅಂತ ಅಂದ್ರೆ ಇವಾಗ ನಾವು ಆ ನೀರು ತಗೊಳ್ಳೋ ಲಾಯಕ್ಕೆ ಅಲ್ಲ. ಆ ಥರ ಆಗೋಗಿದೆ ನಮ್ಮ ಪರಿಸ್ಥಿತಿ. ಈಗ ಬರೋದು ಗಾಡಿಗಳು, ಈಗ ಇವು ಲೋಡ್ಗಳು ಬರ್ತವೆ, ಅವರು ನಾವು ಅಡ್ವಾನ್ಸ್ ಆಗಿ 3 days ಬಿಫೋರ್ ನಾವು ಬುಕ್ ಮಾಡ್ಕೋಬೇಕು. ಅದಾದ್ಮೇಲೂ ರೇಟ್ಗಳು ಸಿಕ್ಕಾಪಟ್ಟೆ ರೇಟ್ಗಳು ಹೋಗಿದೆ. ಎಲ್ಲರೂ ಸ್ಪಂದಿಸೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಸರ್ಕಾರದವರಾಗಲಿ ರಾಜಕೀಯದವರಾಗಲಿ ಸ್ಪಂದಿಸಿ ನಮ್ಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ತಾವು ಮುಂದೆ ಬಂದಿದ್ದೀರಾ, ದಯವಿಟ್ಟು ಇದನ್ನು ನಾವು ಒಬ್ಬೊಬ್ಬರು ಹೋಗಿ ಫೇಸ್ ಮಾಡೋದಕ್ಕಾಗಲ್ಲ. ನೀವು ಫೇಸ್ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಕಷ್ಟ ಸುಖಗಳೇನು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ಇದನ್ನು ಅವರು ಸ್ಪಂದಿಸಿದ್ರೆ ತುಂಬ ಥ್ಯಾಂಕ್ಸ್. ಸರ್ ಈಗ ನೀವು ಎಷ್ಟು ಈ ಮೊದಲು ಈ ಏರಿಯಾದಲ್ಲಿ ಈ ತರ ಸಮಸ್ಯೆ ಇತ್ತ ಅಂತ ಸರ್? ಈ ತರ ನೀರಿಗೆ ಇಲ್ಲ, ನಮಗೆ ಬೋರ್ಗಳಲ್ಲಿ ನೀರು ಸಿಗ್ತಾ ಇತ್ತು. ಈಗ ಎಲ್ಲ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಬೋರ್ಗಳು ಜಾಸ್ತಿ ಆಯಿತು. ಈಗ ಬೋರ್ಗಳಲ್ಲಿ 1500 ಅಡಿವರೆಗೂ ಹೋಗ್ತಾ ಇದೆ ನೀರು. ಅವಾಗಲೂ ನೀರು ಸಿಗ್ತಾ ಇಲ್ಲ. ಈಗ ನಾವು ಲೋಡ್ಗಳಿಗೆ ಅವ್ರು ಹೊರಗಡೆಯಿಂದ ತಂದು ಹಾಕಬೇಕು, ನಮಗೆ ಟೈಮ್ ಅವ್ರಿಗೆ ಸ್ಪಂದಿಸೋದಕ್ಕಾಗಲ್ಲ. ಮಾತೆತ್ತಿದ್ರೆ ಸಾರಿ ಅಂತ ಹೇಳ್ತಾರೆ, ಇವಾಗ ನೀರಿಲ್ಲ ಅಂತಾರೆ. ನಾವೇನು ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡೋದು? ನೀರಿಲ್ಲ, ಬೋರಲ್ಲಿ ನೀರಿಲ್ಲ ಅಂತಾರೆ. ಸರಿ, ಅದೂ 3 days ವೆಯ್ಟ್ ಮಾಡಿದ್ಮೇಲೆ, ಒಂದು ಲೋಡ್ ಹಾಕಿದ್ಮೇಲೆ ನಾವು 3 ಲೋಡ್ 2 ಲೋಡ್ ಬೇಕಾಗಿರುತ್ತೆ. 1 ಲೋಡ್ ಹಾಕ್ತಾರೆ, ನೀವು ಸುಧಾರಿಸ್ಕೊಳ್ಳಿ ಅಂತ ಹೊರಟೋಗ್ತಾರೆ. ನಾವು ಅದನ್ನು ಆ 1 ಲೋಡಲ್ಲಿ ಮಖ ತೊಳೆಯೋದಾಗಲಿ ನಮ್ಮ ಯಾವುದೇ ಯೂಸ್ಗೂ ಆಗ್ತಾ ಇಲ್ಲ. ಕುಡಿಯೋದಕ್ಕೂ ನೀರಿಲ್ಲ ನಮಗೆ. ಆ ಒಂದು ಪರಿಸ್ಥಿತಿ ಆಗೋಗಿದೆ. ತಮ್ಮ ಹೆಸರು ಸರ್? ಕಾವೇರಪ್ಪ ಅಂತ. ಈಗ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ಕೇಳ್ತೀರಿ. ಈ ನಮ್ಮ ಲೇಔಟಲ್ಲಿ ತಪ್ಪಾಯಿತು ಅಂದರೆ ಯಾರನ್ನ ಕೇಳ್ಬೇಕು ನಾವು? ಸುಮಾರು 15 ವರ್ಷದಿಂದ ನಮ್ಗೆ ಇದೇ ಥರ ತೊಂದರೆ ಇದೆ. ಸುಮಾರು ಬಾರಿ ನಾವು ನಮ್ಮ ಹಿರಿಯರೆಲ್ಲ ಹೋಗ್ಬಿಟ್ಟು, ಈಗ ರೀಸೆಂಟಾಗಿ 15 ವರ್ಷದಿಂದ ನಮಗೆ ನೀರು ಇರಲಿಲ್ಲ. ಹೇಳ್ತಾರೆ ನಾವು ಅಷ್ಟು ಹಾಕಿದ್ವಿ, ನಾವು ಇಷ್ಟು ಹಾಕಿದ್ವಿ, ಯಾವುದ್ರಲ್ಲೂ ನೀರು ಬರಲಿಲ್ಲ. ನಾವು ಆಮೇಲೆ ನಮ್ಮ ಹಿರಿಯರು, ನಮ್ಮ ರಮಾನಂದಣ್ಣ ಇವರೆಲ್ಲ ಸೇರಿಬಿಟ್ಟು ಒಂದು ಅಸೋಸಿಯೇಷನ್ ಮಾಡಿ, ಮೊನ್ನೆ ಈಗ ರಮಾನಂದಣ್ಣ ಅವ್ರು ಹೇಳಿದ್ರಲ್ಲ, ಯಾರೋ ಒಬ್ಬರನ್ನ ನಾವು ಮಾತಾಡಿ ಅವರು ಒಂದು ಬೋರ್ ಹಾಕಿದ್ರು. ಅದ್ರಲ್ಲಿ ನಾವು ಒಂದು 8 ತಿಂಗಳು ನೀರು ಕುಡಿದ್ವಿ. ನಮ್ಮ ಲೇಔಟ್ ಅವ್ರು ಬಂದು ಒಂದು 8 ತಿಂಗಳು ನೀರು ಕುಡಿದಿದ್ದೀವಿ. ಸೊ ಅದಾದಮೇಲೆ ನಮಗೆ ನೀರಿಲ್ಲ. ಅದಾದಮೇಲೆ ನಾವು ಇಂಜಿನಿಯರ್ನ ಕೇಳಿದ್ದೀವಿ. ಇಂಜಿನಿಯರ್ನ ಕೇಳಕ್ಕೆ ಹೋದ್ರೆ ಈಗಲೂ ನಮ್ಮದು ಲೆಟರ್ಸು 3 ಲೆಟ್ರ್ ಇದೆ ಅಲ್ಲಿ, ಎಲ್ಲಿ BBMP ಆಫೀಸಲ್ಲಿ. ಯಾರೂ ರೆಸ್ಪಾಂಡ್ ಮಾಡಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ಮಾಡ್ತೀವಿ, ನಮ್ಗೆ ಅಪ್ರೂವಲ್ಸ್ ಇಲ್ಲ. ಟ್ಯಾಕ್ಸ್ ಎಲ್ಲ ಬಂದು ತಗೊಂಡು ಹೋಗ್ತಾರೆ. ಟ್ಯಾಕ್ಸ್ 100%. ಈಗ ನೋಡಿ, ಪೆನಾಲ್ಟಿ ಹಾಕ್ತಾರೆ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಸೊ ಬೀಗ ಹಾಕ್ತಾರೆ. ಕರೆಂಟ್ ಬರಲಿಲ್ಲ ಅಂದ್ರೆ, ಒಂದು ದಿನ ನಾನು 18ನೇ ತಾರೀಕು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ, ಸೊ 25th ಅವ್ರು ಬಂದು ಕಟ್ ಮಾಡ್ತಾರೆ. ಸೊ ಈ ಥರ ಬೇಸ್ ಇರ್ಬೇಕಾದ್ರೆ ನೀರಿಗೂ ಅದೇ ಥರ ಇವ್ರು ಕ್ರಮ ತಗೋಬೋದಲ್ವಾ? ತುಂಬ ನಮ್ಮ ಲೇಔಟ್ ಅಂತಂದ್ರೆ ಒಂದು ಏನಂತ ಕಡೆಗಣೆ ಇಟ್ಬಿಟ್ಟಿದ್ದಾರೆ. ನಮ್ಮ ವರ್ತೂರಲ್ಲಿ ಮಹದೇವಪುರ ಕ್ಷೇತ್ರದಲ್ಲೇ ಅಷ್ಟೇ. ನಮ್ಮ ಪ್ರಕಾಶ್ ಲೇಔಟ್ ಅಂತಂದ್ರೆ ಏನೋ ಒಂಥರ ಬಿಡಿ ಅನ್ನೋ ಥರ. ಅದೇನು ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಅದೇನೋ ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ನಾವು ಕೇಳೋದು ಏನೂ ಇಲ್ಲ. ನಾವು ಕೇಳೋದು ಒಂದು ರಸ್ತೆ, ಚರಂಡಿ, ನೀರು ಅಷ್ಟೇ ಕೇಳೋದು. ಪ್ರೆಸೆಂಟ್ಲಿ ಈಗ ನಮಗೆ ಬೇಕಿರೋದು ನೀರು. ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ರೆ ತಮ್ಮ ಕಡೆಯಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೀಗ ನೋಡ್ತಾ ಇದ್ದೀರಾ, ಇದೊಂದು 6 ತಿಂಗಳು 1 ವರ್ಷದಿಂದ ಬಂದಿರೋ ಸಮಸ್ಯೆ ಅಲ್ಲ ಇದು. ಲೇಔಟ್ ಫಾರ್ಮೇಶನ್ ಆದಾಗಿಂದ ನಮ್ಮ ವರ್ತೂರ್ ಪ್ರಕಾಶ್ ಅವರು ನಿಂತು, ಅವರ ತಮ್ಮಂದ್ರು ನಿಂತು ಜನರಿಗೆ ಏನು ಸ್ಪಂದನೆ ಬೇಕೋ ಮಾಡಿದ್ದಾರೆ. 15 ವರ್ಷದಿಂದ ಆಗೇನು ನೀರು ಬೇಕಾಗಿತ್ತು ಸವಲತ್ತು ಇವ್ರು ಕೊಟ್ಟಾಗಿದೆ. ಅವ್ರಿಗೂ ಆಗಲಿ, ಈಗ ಬಂದು ಹೊಸದಾಗಿ ಮನೆ ಕಟ್ಟೋರ್ಗಾಗಲಿ ಯಾರಿಗೂ ಸ್ಪಂದನೆ ಇಲ್ಲ. ಇದು ನಿನ್ನೆ ಮೊನ್ನೆಯಿಂದ ಮಾಡಿ ಅಥವಾ 1 ವರ್ಷದಿಂದ ಫೈಟ್ ಮಾಡೋದು ಕತೆ ಅಲ್ಲ. 15 ವರ್ಷ 20 ವರ್ಷದಿಂದ ಬಾಳಿ ಇಲ್ಲೇ ಬೆಳೆದಿರೋ ನಾವು, ಅದು ಬೇರೆ ಅಲ್ಲಿಂದ ಬಂದಿಲ್ಲ, ಇಲ್ಲೇ ಬೆಳೆದಿರೋದು. 15 ವರ್ಷ 20 ವರ್ಷ ಲೇಔಟ್ ಫಾರ್ಮೇಶನ್ ಆದ್ಮೇಲೆ ಸ್ಪಂದನೆ ಎಷ್ಟು ಬೇಕೋ ಮಾಡಿದ್ದಾರೆ. ಅದಾದ್ಮೇಲೆ ಯಾರು ಮಾಡಬೇಕು? ಟ್ಯಾಕ್ಸ್ ತಗೊಳಲ್ವಾ? ಮೆಸೇಜ್ ಬರುತ್ತೆ, ಈಗ ಕಟ್ಟಿ ನೀವು ಟ್ಯಾಕ್ಸು. ಕಾಲ್ ಮಾಡಿ ಕೇಳ್ತಾರೆ, ಯಾಕಪ್ಪ ಬೇರೆ ಮನೆಯವ್ರಿಗೆ ಯಾಕೆ ನೀರು ಬರ್ತಾ ಇಲ್ಲ, ಏನು ಮಾಡಿ ಯಾರು ಬಂದು ಕೇಳ್ತಾರೆ. ಬೇಡ, ಅಧಿಕಾರಿಗಳಿಗೆ ಎಷ್ಟು ಲೆಟರ್ ಕೊಟ್ಟಿದ್ದೀವಿ, ಅಧಿಕಾರಿಗಳು ಬಂದು ಕೈಗೆ ಹೋಗ್ಬಿಟ್ಟಿದ್ದಾರೆ. ನೀವು ತಗೊಂಡಾಗ ಲೆಟರ್ ಕೊಟ್ರಾ, ನೀವು ಯಾರು, ಯಾವ ಏರಿಯಾದವರು, ನಿಮ್ಗೆ ಅಷ್ಟು ಹಾಕಿದ್ದೀವಿ ಬೋರು, ಎಲ್ಲ ಹಾಕಿದ್ದೀರಾ? ಎಲ್ಲ ಅವೈಜ್ಞಾನಿಕ. ನಿಮ್ಗೆ ಬೇಕಾ? ನೀವು ಪಕ್ಷದಲ್ಲಿ ಏನೋ ಒಂದು ಕೆಲಸ ಮಾಡ್ತೀರಾ, ನಿಮ್ಮ ಮನೆ ಹತ್ರ ಒಂದು ಬೋರ್ ಬೀಳುತ್ತೆ, ಅದ್ರಲ್ಲಿ ನೀರು ಬೀಳುತ್ತೋ ನೀರು ಬರಲ್ವೋ ಸೆಕೆಂಡ್ರಿ. ನಿಮಗೇನು ಲೆಕ್ಕ? ಪ್ರಕಾಶ್ ಲೇಔಟ್ ಬೋರ್ ಹಾಕ್ಬಿಟ್ಟಿದ್ದೀವಿ, ನೀರು ಬಂದಿಲ್ಲ, ನಾವು ಇಷ್ಟು ಹಾಕಿದ್ವಿ ಅಷ್ಟು ಹಾಕಿದ್ವಿ. ಬಟ್ ವೈಜ್ಞಾನಿಕವಾಗಿ ಹಾಕಿದ್ದೀರಾ ನೀವು? ಒಂದು ತೋರಿಸ್ಬಿಡಿ. ಆಯಿತು, ಈಗೆಲ್ಲ ಇಷ್ಟೆಲ್ಲ ಹೋಗ್ತಾ ಇದೆಯಲ್ಲ, ಕಮರ್ಷಿಯಲ್ ಬೋರ್ಗಳೆಲ್ಲ ಓಡುತ್ತೆ, ಆಯ್ತಾ? ಮನೆಗಳಲ್ಲಿರೋದು ಪಬ್ಲಿಕ್ ಬೋರ್ಗಳು ಯಾಕೆ ಕೊಡಲ್ಲ ಹೇಳಿ? ಇಲ್ಲೊಂದು ಬೋರ್ ರಿಪೇರಿ ಆಗಿದೆ, ಅವ್ರು ಬಂದು ಹೇಳಿದ್ರು ಏನು, ನಮಗೆ ಇದರಲ್ಲಿ ನೀರಿಲ್ಲ ಅಂತ.
ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ಎತ್ಕೊಡಿ ಮೇಲೆ, ನಾವು ಕ್ಯಾಮ್ರಾ ಚೆಕ್ ಮಾಡಿಸ್ಕೊಳ್ತೀವಿ. ನೀರಿಲ್ಲ ಅಂದರೆ ಓಕೆ, ರೀಬೋರ್ ಮಾಡಬೇಕಾ ಇಲ್ಲ ರಿಪೇರಿ ಆಗಿದೆ ಮಾಡಿಕೊಡ್ತೀವಿ. ನೀವು ಮೇಲೆ ಎತ್ತಿದಿರಾನೆ ನೀವು ಆ್ಯಪ್ಸ್ ನೋಡ್ಬಿಟ್ಟು ನನಗೆ ನೀರಿಲ್ಲ, ನಿಮ್ಮ ಪ್ರಕಾಶ್ ಲೋಟಲ್ಲಿ ನೀರೇ ಬರಲ್ಲ ಅಂದರೆ ಯಾರು ಬಂದು ನೋಡ್ತಾರೆ? ಯಾರು ಬಂದು ನೋಡ್ತಾರೆ? ಅದು ನಾವು ಬೇರೆ ಒಬ್ಬರು ಯಾರೋ ಒಬ್ಬನ ಸ್ಪಾನ್ಸರ್ ಮಾಡಿ ಇವ್ರು ಕರ್ಕೊಂಬಂದು ಅವನ್ನೆಲ್ಲ ಮಾಡಿಸಾದ್ಮೇಲೆ ಇಷ್ಟು ಜನ ಸೇರಿರೋದು ಇವತ್ತು ಮೊದಲೇ ದಿನ ಅಲ್ಲ. ನಮ್ಮ ಅಸೋಸಿಯೇಷನ್ ಫಾರ್ಮೇಷನ್ ಆದಾಗಿಂದ 2 ವರ್ಷದಿಂದ ಸೇರ್ತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಹಾಕಿದ್ರು 500 ಅಡಿಗೆನೆ, ಅದು ಹಾಳೆ ಏನು ಪಾಯಿಂಟ್ ಕೊಟ್ಟಿದ್ದು ಅಷ್ಟು ಇಳ್ದಿಲ್ಲ. ಅದಾದ್ಮೇಲೆ ಸ್ಪಾನ್ಸರ್ಸ್ ಹಿಡ್ಕೊಂಡ್ರು, ಅದು ಫೇಲ್ ಆಯಿತು. ಬಟ್ ರಿಪೇರಿ ಯಾರು ಮಾಡ್ತಾರೆ? ರಿಪೇರಿ ಯಾರು ಮಾಡ್ತಾರೆ? ಬಂದು ನೋಡಬೇಕು ಯಾರು ಬಂದಿದ್ದಾರೆ ಅಧಿಕಾರಿಗಳು. BBMP ಕಮಿಷನ್ವರೆಗೂ ಕೊಟ್ಟಿದ್ದೀವಿ ಲೆಟರು, ಸ್ಪಂದನೆ ಇಲ್ಲ. ಬೋರ್ ರಿಗ್ ಬಂದಾಗ ಮಾತ್ರ ಸ್ಪಾನ್ಸರ್ ನಮ್ಮ ಕಡೆಯಿಂದ ಬಂದಿದ್ದು ಏನಕ್ಕೆ? ಸಿಂಪಲ್ ಪಾಯಿಂಟ್, ಕಮರ್ಷಿಯಲ್ ಓಡುತ್ತೆ, ಪ್ರೈವೇಟಲ್ಲಿ ಇರೋದು ಪಬ್ಲಿಕಲ್ಲಿ ಇರೋದು ಯಾಕೆ ಕೊಡಲ್ಲ? ಇಲ್ಲಿ ಬಂದು ರಿಪೇರಿ ಮಾಡಿಸಿ, ಎತ್ತಿ ರಿಗ್ಗು ಚೆಕ್ ಮಾಡಿಸಿ. ನೀರು ಬಂದಿಲ್ಲ ಅಂದ್ರೆ ಆಮೇಲೆ ಮಾತಾಡಿ ನೀವು. ಅದು ಬಿಟ್ಬಿಟ್ಟು ನೀವು ಮಾಡೋದೇ ಇಲ್ಲ, ಮಾಡ್ದಿರೇ ಬಂದ್ಬಿಟ್ಟು ನನಗೆ ಹಂಗೆ ಮಾಡ್ತಾ ಇದೀವಿ, ನಿಮ್ಮ ಲೇಔಟ್ಗೆ ಹಿಂಗೆ ಮಾಡ್ತಾ ಇದೀವಿ, ನಮಗೆ ಸ್ಪಂದನೆ ಮಾಡಲ್ಲ ಅಂತಂದರೆ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಒಟ್ಟಿಗೆ ಇದ್ದಾರೆ. ಇಷ್ಟು ಜನ ಇದ್ದಾರೆ, ಕೆಲವರೆಲ್ಲನೂ ಅಷ್ಟು ಕೆಲಸ ಮಾಡೋಕೆ ಅಷ್ಟು ಮಾಡಿದ್ದಾರೆ. ಬಟ್ ಯಾರಿಗೂ ಇಲ್ಲಿವರೆಗೂ ಸ್ಪಂದನೆ ಇಲ್ಲ. ಒಂದು ಮೋರಿಯಲ್ಲಿ ಕಸ ಎತ್ತಬೇಕಂದ್ರೆ ಯಾರು ಬಂದು ಎತ್ತಲ್ಲ. ಅವ್ರು ಹೇಳ್ಬೇಕು ನೋಡಿ ಇದೆಲ್ಲ ನಾವು ಕ್ಲೀನ್ ಮಾಡಿರೋದು, ತೋರಿಸ್ಬೇಕಾದ್ರೆ ನಾವು ಕ್ಲೀನ್ ಮಾಡಿರೋದು ಎಲ್ಲ ಮೋರಿಗಳು. ಮಳೆ ಬಂದಾಗ ಮಾತ್ರ ಎಲ್ಲ ಮೋರಿ ಬ್ಲಾಕ್ ಆಗುತ್ತೆ, ಎಲ್ಲ ಇಲ್ಲಿ ಜಿಮ್ ಹತ್ರ ಬರುತ್ತೆ, ಆ ಮನೆಗೆಲ್ಲ ನುಗ್ಗುತ್ತೆ. ಒಬ್ರಿಗೆ ಯಾರಿಗಾದ್ರು ವಾರ್ಡ್ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಯಾವ ಕಡೆಯಿಂದ ಬರ್ಬೇಕು ಅವ್ರ ಕಡೆಯಿಂದ ಹೇಳಿದ್ರೆ ಅಧಿಕಾರಿಗಳು ಮಾತ್ರ, ಲೋಕಲ್ ಮಾತ್ರ ಯಾರು ಕೇಳಲ್ಲ. ಅವ್ರಿಗೆ ಇಲ್ಲ ಅವ್ರಿಗೆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವ್ರಿಗೆ ಯಾರು ಜೈ ಅಂತಾರೋ ಅವ್ರ ಕೆಲ್ಸಗಳು ಮಾತ್ರ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಏಕೆ ಅಲ್ಲಿ ಸ್ಕೂಲ್ ಬಸ್ಗೆ ನಿಂತ್ಕೊಳ್ಳುತ್ತೆ, ಇಲ್ಲಿ ಟರ್ನಿಂಗಲ್ಲೇ, ನಮ್ಮ ಲೇಔಟ್ ಟರ್ನಿಂಗಲ್ಲಿ ನಿಂತ್ಕೊಳ್ಳುತ್ತೆ. 4 ಸರಿ ಫೋನ್ ಮಾಡಿದ್ದೀವಿ, ವಿತ್ ರೆಕಾರ್ಡ್ ಇದೆ, ಫೋಟೋಸ್ ವಾರ್ಡ್ ಇಂಜಿನಿಯರ್ಗೆ ಕಳಿಸಿದ್ದೀವಿ, ಇದುವರೆಗೂ ಬಂದ್ ಮಾಡಿಲ್ಲ. ನಾವು ಹೋದಾಗ ಬಂದಾಗ ಕೋಲ್ ತಗೊಂಡು ನಾವು ಕ್ಲೀನ್ ಮಾಡೋದು. ಯಾಕೆ? ಅಮೌಂಟ್ ನಮಗೆ ಬೀಳುತ್ತೆ ಅಂತ. ನಮ್ಮ ಮಕ್ಳು ನಾವು ಓಡಾಡ್ತೀವಿ ಅಲ್ಲಿ, ನಾವು ಡೈಲಿ ವಾಕಿಂಗ್ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಬರ್ತೀವಿ. ಅದನ್ನೆಲ್ಲ ಯಾರು ನೋಡ್ತಾರೆ? ಅದು ಬರೀ ನೀವು ಟ್ಯಾಕ್ಸ್ ಕೇಳೋದಕ್ಕೆ ಮಾತ್ರ BBMP ಇಂದ ಫೋನ್ ಮಾಡ್ತಾರೆ, ಸರ್ ಕಟ್ಟಿ ಅಂತಾರೆ, ಅವ್ರ ನಂಬರ್ ಬೇಕು ಇವ್ರ ನಂಬರ್ ಬೇಕು, ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಇವರು? ಯಾಕೆ ಕೇಳಲ್ಲ? BBMP ಅವ್ನು ಕಸ ಎತ್ತಕ್ಕೆ ಬರ್ತಾನೆ, ಅದು ಅವ್ನಿಗೇನು ಕಾಸು ಕೊಟ್ಟರೆ ಮಾತ್ರ ಬರೋದು. ಕೆಲವರೆಲ್ಲ ಮಾಡಿದ್ದಾರೆ, ಅದು ಕಾಸು ಕೊಟ್ಟರೆ ಮಾತ್ರ ಎತ್ತೋದು. ಇಲ್ಲ ಇಲ್ಲಿ ಕಸ ಹಾಕಿರ್ತಾರೆ, ಯಾರು ಎತ್ಕೊಳ್ಳೋಕ್ಕಾಗಲ್ಲ. ಯಾರು ಕಲೆಕ್ಟ್ ಮಾಡ್ತಾರೆ? ಅದು ಆ ಕಸ ಎತ್ತೋದ್ರಲ್ಲಿ ಬಾಟ್ಲ್ ಇತ್ತು, ಪ್ಲಾಸ್ಟಿಕ್ ಇತ್ತು, ಅವ್ನಿಗೇನು ಕಲೆಕ್ಷನ್ ಬಂತಂದ್ರೆ ಮಾತ್ರ ಅವ್ನು ಎತ್ತೋದು. ಬರೀ ಕಸ ಇತ್ತು ಗಲೀಜಿತ್ತಂದ್ರೆ ಎತ್ತಲ್ಲ. ಇನ್ನೆಲ್ಲ ಯಾರು ಕೇಳ್ತಾರೆ ಹೇಳಿ? ಬರೀ ನೀವು ಬಂದ್ಬಿಟ್ಟು 6 ತಿಂಗಳಿಂದ ಪ್ರಾಬ್ಲಮ್ ಇದೆ, ವರ್ಷದಿಂದ ಪ್ರಾಬ್ಲಮ್ ಇದೆ, ಯಾವುದಿಲ್ಲ. ವರ್ಷದ ಗಟ್ಲೆ ಅಂತ ಇದೆ. ಇವ್ರು ಸ್ಪಂದನೆ ಮಾಡೋಷ್ಟು ಅಬ್ದುಲ್ ಪ್ರಕಾಶ್ ಅವ್ರ ತಮ್ಮ ಎಷ್ಟು ಸ್ಪಂದನೆ ಮಾಡಬೇಕೋ ಮಾಡಿದ್ದಾರೆ. ಅವ್ರು ಎಷ್ಟೊಂದು ಮಾಡ್ತಾರೆ? ಇನ್ನು ಅವ್ರ ಮನೆಯಿಂದ ತಮ್ಮನ್ನು ಹಾಕಿ ಅಂತ ಮಾಡೋಕ್ಕಾಗುತ್ತಾ ಹೇಳಿ? ಕಟ್ತಾ ಇರೋದು ಯಾರಿಗೆ? ಟ್ಯಾಕ್ಸು BBMPಗೆ. ನೀವು ಇಂಡಿವಿಜುವಲ್ ಆಗಿ ಬಂದ್ಬಿಟ್ಟು ಟ್ಯಾಕ್ಸ್ ಕಟ್ತೀರಾ. ವಿತ್ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಏನಿದೆಯೋ, ಬಾಡಿಗೆ ಮನೇಲಿ ಏನಿದೆಯೋ, ಟೆನೆಂಟ್ ಏನಿದೆಯೋ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಈ ರೋಡಿಗೆ ಬಂದು 4 ವರ್ಷ ಆಯಿತು ಸರ್, ರೋಡ್ ಫಾರ್ಮೇಷನ್ ಆಗಿ. ಬೇಕಾದ್ರೆ ಹೋಗಿ ತೋರಿಸಿ, ಬೇಕಾದ್ರೆ ಇರೋದು ಇನ್ನೂ ಟಾರ್ ಹಾಕಿಲ್ಲ. ಕೇಳಿದ್ರೆ ಬಜೆಟ್ ಇಲ್ಲ, ಇಂಜಿನಿಯರ್ ಇಲ್ಲ, ಅವರೆಲ್ಲ ಮನುಷ್ಯರಲ್ವಾ? ಮನೆ ಒಳಗಡೆ ಹೋದ್ರೆ ಧೂಳು ಕುತ್ಕೊಳ್ಳೋಕ್ಕಾಗಲ್ಲ. ಏನು ಮಾಡ್ತಾರೆ ಅವರೆಲ್ಲಂದು? ಇದನ್ನೆಲ್ಲ ಯಾರನ್ನ ಕೇಳಬೇಕದು? ಈಗ ಕೇಳಿದ್ರೆ ಪಾಯಿಂಟ್ ಔಟು. ನೀವು ನಮ್ಮನ್ನ ಯಾಕೆ ಬಂದು ಕೇಳಿಲ್ಲ? ನಮ್ಮ ಮನೇಲಿ ಬಂದು ನಮ್ಮ ಮನೆಯಲ್ಲಿ ನಾವೆಲ್ಲ ಹೋಗಿ ನಿಂತು ರಾತ್ರಿ ಎಲ್ಲ ನೈಟ್ ಎಲ್ಲ ನಿಂತ್ಕೊಂಡು ನಾವಷ್ಟು ನಮ್ಮ ಸಂಘದವರೆಲ್ಲ ನಿಂತ್ಕೊಂಡು 1 ಗಂಟೆಯಲ್ಲಿ ಬೋರ್ ಹಾಕ್ಸಿದ್ರು. ಇವ್ರು ಸ್ಪಾನ್ಸರ್ ಇವರೇ ಮಾಡಿದ್ರು, ರಮಾನಂದ್ ಅವರೇ ಸ್ಪಾನ್ಸರ್ ಮಾಡಿಸಿದ್ದು ಕಳಿಸಿದ್ದು. ನಮ್ಮ ಮನೆಗಳವರೆಲ್ಲ ಜಗಳ. ನಮಗೆ ಯಾಕೆ ನೀವು ಬಂದು ಜೈ ಅನ್ನಲ್ಲ? ನಾವು ಯಾಕೆ ನೀವು ಜೈ ಅನ್ಬೇಕು? ನಿಮಗೆ ಯಾಕೆ ನಾವು ಜೈ ಅನ್ಬೇಕು? ನೀವು ಏನು ಮಾಡ್ಕೊಟ್ಟಿರಿ? ನಮ್ಮ ಸ್ಪಂದನೆ ಮಾಡಿದ್ದೀರಾ? ನಿಮ್ಮ ಪಕ್ಷದಲ್ಲಿ ಯಾರು ಜೈ ಅಂತಾರೋ ಅವ್ರ ಮನೆ ಹತ್ರ ಮಾತ್ರ ಬೋರ್ ಬೀಳುತ್ತೆ, ಬೇರೆಯವ್ರ ಮನೆ ಹತ್ರ ಯಾಕೆ ಬೀಳಲ್ಲ ಬೋರು ಹೇಳಿ? ನನಗೆ ಗೊತ್ತಿಲ್ದಿರಾನೆ ಇಲ್ಲಿ ಬೋರ್ ಹಾಕ್ಬಿಟ್ಟಿದ್ದಾರೆ, ನಾನು ಪೈಪ್ಲೈನ್ ಹಾಕೋದಕ್ಕೆ ಬಿಡಲ್ಲ ನಿಂತ್ಕೊಂಡ್ರು. ಈಗ ಮಾಡಲಿ ಬಂದು, ನಮಗೇನು ಇಲ್ಲ, ಆ ಬೋರ್ ಎತ್ಕೊಳ್ಳಿ. ನಮಗೆ ಅದು ಅದ್ರಲ್ಲಿ ಏನಾಗಿದೆ ತೋರಿಸ್ಕೊಡ್ರಿ. ರಿಪೇರಿ ಬೇಕಾದ್ರೆ ನಾವು ಸ್ಥಳೀಯರನ್ನ ಹಾಕೊಂಡು ನಾವು ಮಾಡ್ತೀವಿ. ಅದು ರಿಪೇರಿ ಆಗಿದೆಯೋ ಇಲ್ಲ ನೀರು ಇಲ್ವೋ ನಮಗೆ ಗೊತ್ತಿಲ್ಲ. ಎತ್ಕೊಡಿ, ನಮಗೆ ಕೊಡಿ, ನಮ್ಗೆ ಏನು ಸ್ಪಂದನೆ ಬೇಕು ಕೊಡಿ. 1 ಲೆಟರ್ ಕೊಟ್ಟಿರೋದಕ್ಕೂ ಒಂದಕ್ಕೆ ಇಲ್ಲಿವರೆಗೂ ರಿಪ್ಲೈ ಇಲ್ಲ. 8 ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಮಧೇಪುರ ಇಲ್ಲಿ ವರ್ತೂರ್ವಾಡ್ಗಾಗಲಿ, ವೈಟ್ಫೀಲ್ಡ್ಗಾಗಲಿ, ಆಮೇಲೆ ಕಮಿಷನರ್ ಬಂದಿದೆ ಅವ್ರಿಗೂ ಕೊಟ್ಟಿದ್ದೀವಿ. ಅದು ವಿತ್ ಫೋಟೋ ಪ್ರೂಫ್ ಎಲ್ಲನೂ ಇದೆ. ಬಟ್ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇಲ್ಲ. ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಕೇಳಿ ಸಿಂಪಲ್ ಡೈಲಾಗು. ಆ ಕಡೆಗೆ ಬೋರ್ ಹಾಕಿದ್ರೆ ನೀರು ಬರಲ್ಲ. ಓಕೆ, ನಾವು ಒಪ್ಕೊಳ್ತೀವಿ. ಕಮರ್ಷಿಯಲ್ ಎಲ್ಲ ರನ್ ಆಗುತ್ತೆ, ನಮ್ಮದು ಮಾತ್ರ ಯಾಕೆ ರನ್ ಆಗಲ್ಲ? ಮಂಜುನಾಥ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.